ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ಜೂನ್ 28ರಿಂದ ಜುಲೈ 4ನೇ ತಾರೀಕು ತನಕ ವಾರ ಭವಿಷ್ಯ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾವ ಗ್ರಹಗಳು ಯಾವ ಪರಿಸರ ಅಥವಾ ಯಾವ್ಯಾವ ರಾಶಿಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ನೋಡಿ, ಗುರು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ, ಜೊತೆಗೆ ಶುಕ್ರ ಬುಧನು ಕೂಡ ಯುತಿಯಾಗಿದೆ. ಕರ್ಕಾಟಕ ರಾಶಿಯಲ್ಲೇ ಗುರು ಶುಕ್ರ ಬುಧರ ಯುತಿಯಾಗಿದೆ. ಸೂರ್ಯ ಮಿಥುನ ರಾಶಿಯಲ್ಲಿ ಸಂಚಾರ, ಕುಜ ವೃಷಭ ರಾಶಿಯಲ್ಲಿ ಸಂಚಾರ, ಹಾಗೂ ಶನಿ ಮೀನ ರಾಶಿಯಲ್ಲಿ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗೆ ಕೇತು ನಮಗೆ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಈಗ ಈ ಗ್ರಹಗಳ ಪರಿಸರ ನಮ್ಗೆ ಇಲ್ಲಿ ವಿಶೇಷತೆ ಏನು ಅಂದ್ರೆ, 3 ಗ್ರಹಗಳ ಯುತಿ. ಒಂದು ಗುರು ಶುಕ್ರ ಬುಧ, ಎಲ್ಲಾ ಶುಭ ಗ್ರಹಗಳು ಒಂದೇ ಜಾಗದಲ್ಲಿ ಗುರು ಸನ್ನಿಧಿಯಲ್ಲಿ ಶುಕ್ರ ಮತ್ತೆ ಬುಧ ಸೇರಿದ್ದಾರೆ. ಹಾಗೆ ಗುರುವಿನ ಭಾಗ್ಯದ ದೃಷ್ಟಿ ಶನಿ ಮೇಲೆ ಬಿದ್ದಿದೆ. ಸೊ ಅದು ಒಂದು ಲಾಭ. ಅದಕ್ಕಿಂತ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಈ ವಾರದಲ್ಲಿ ಚಂದ್ರ ನಿಮ್ಗೆ ಧನುರ್ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಮಕರ ರಾಶಿ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತೆ. ಹಾಗಾಗಿ ಇಲ್ಲಿ ಗುರು ಚಂದ್ರ ಶುಕ್ರ ಬುಧರ ನಮಗೆ ಇಲ್ಲಿ ವಿಶೇಷವಾಗಿ ನಾವು ಇಲ್ಲಿ ವೀಕ್ಷಣೆ ಮಾಡಬಹುದು. ಯಾಕಂದ್ರೆ ಚಂದ್ರನ ದೃಷ್ಟಿ ಕೂಡ ಗುರು ಶುಕ್ರ ಬುಧನ ಮೇಲೆ ಬೀಳುತ್ತೆ. ಹಾಗಾಗಿ ಈ ವಾರ ಆ ವಿಶೇಷತೆಯನ್ನು ಕಾಣಬಹುದು. ಇನ್ನ ಈ ವಾರದಲ್ಲಿ ಯಾವ ಯಾವ ದಿನ ನಾವು ಮುಹೂರ್ತ ಭಾಗ ಅಂದ್ರೆ ವಿಶೇಷ ಕಾರ್ಯಕ್ರಮ ಮಾಡ್ಕೋಬಹುದು ಅಂತ ನೋಡೋಣ. ಮೊದಲನೇದಾಗಿ ನಮಗೆ 2ನೇ ತಾರೀಕು ದ್ವಿತೀಯ ಬರುತ್ತೆ, ಗುರುವಾರ ಉತ್ತರಾಷಾಢ ನಕ್ಷತ್ರ. ಇನ್ನು ಜುಲೈ 3ನೇ ತಾರೀಕು ತೃತೀಯ ಶುಕ್ರವಾರ ಶ್ರವಣ ನಕ್ಷತ್ರ ಬರುತ್ತೆ. 5ನೇ ತಾರೀಕು ಪಂಚಮಿ ಭಾನುವಾರ ಶತಭಿಷ ನಕ್ಷತ್ರ ಬರುತ್ತೆ. ಈ 3 ದಿನಗಳು ವಿಶೇಷವಾಗಿ ನಿಮಗೆ ಮುಹೂರ್ತವಾಗಿ ಉಪಯೋಗಿಸಬಹುದು ಶುಭ ಕಾರ್ಯಗಳಿಗಾಗಿ. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಧನುರ್ ರಾಶಿ ನೋಡಿ, ಧನುರ್ ರಾಶಿ ಅವರಿಗೆ 2ನೇ ಮನೆ, ನಿಮ್ಮ ರಾಶಿ ಮತ್ತು 2ನೇ ಮನೆಯಲ್ಲಿ ಚಂದ್ರ ಸಂಚಾರ. ವಾರದ 3 ದಿನ ಹೊಸ ಉತ್ಸಾಹ ಉಲ್ಲಾಸ ಆಗುತ್ತೆ. ವಾರಾಂತ್ಯದಲ್ಲಿ ಸ್ವಲ್ಪ ಸ್ಲೋ ಅನ್ಸ್ಬೋದು ನಿಮ್ಗೆ, ಬಟ್ ಆದ್ರೂ ನಿಮ್ಗೆ ಶುಭ ಗ್ರಹಗಳ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅನುಕೂಲಗಳೇ ಹೆಚ್ಚಾಗುತ್ತೆ. ಆದ್ರೆ ಅದು ನಿಮ್ಗೆ ನೋಡಿ, ಅಷ್ಟಮದಿಂದ ಗುರು ದೃಷ್ಟಿ ಬೀಳ್ತಾ ಇರೋದು ಕುಟುಂಬ ಸ್ಥಾನದ ಮೇಲೆ. ಹಾಗಾಗಿ ಮನೆಯಲ್ಲಿ ಖರ್ಚಾಗುವಂತ ಚಾನ್ಸಸ್ ಬರುತ್ತೆ. ನೋಡಿ, ಜೀವನದಲ್ಲಿ ತಗೋಬಹುದು, ಹೆಂಡತಿಗೋಸ್ಕರ ಖರ್ಚು ಮಾಡ್ಬೋದು, ಮಕ್ಕಳಿಗೋಸ್ಕರ ಖರ್ಚು ಮಾಡ್ಬೋದು, ಯಾಕಂದ್ರೆ ತಾಯಿಗೋಸ್ಕರ ಖರ್ಚು. ಈ 3 ಯಾಕೆ ಬರುತ್ತೆ ಅಂದ್ರೆ, ಚಂದ್ರ ಯಾವಾಗ 2ನೇ ಮನೆ ಸಂಚಾರ ಮಾಡುತ್ತೋ ತಾಯಿನ ರೆಪ್ರೆಸೆಂಟ್ ಮಾಡುತ್ತೆ, ಬುಧ ಮಕ್ಕಳು, ಶುಕ್ರ ಹೆಂಡತಿ. ಸೊ ಹಾಗಾಗಿ ಈ ವಿಷಯಗಳಲ್ಲಿ ಖರ್ಚು ಕಾಣಿಸ್ಬೋದು ನಮ್ಗೆ. ಅದೇ ತರನೇ ಅಷ್ಟಮದಲ್ಲಿ ಗುರು ಶುಕ್ರ ಬುಧ, ಶುಕ್ರ ಅಷ್ಟಮದಲ್ಲಿ ಇದ್ರೆ ಶುಭ ಸುದ್ದಿ ತಂದುಕೊಡುತ್ತೆ. ಬುಧ ಕೂಡ ಅಷ್ಟಮದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ಅಷ್ಟಮದಲ್ಲಿದೆ, ಕರ್ಮಾಧಿಪತಿ ಅಷ್ಟಮದಲ್ಲಿದೆ. ಆಕಸ್ಮಿಕ ಕೆಲಸದಲ್ಲಿ ಶುಭ ಬದಲಾವಣೆ ಆಗುತ್ತೆ. ನಿಮ್ಗೆ ಬುಧ ಶುಭದಾಯಕವಾಗಿ ರಿಸಲ್ಟ್ ಕೊಡುತ್ತೆ. ಇಲ್ಲಿ ನಮ್ಗೆ ಬೇಕಾಗಿರೋದು ಪರಿಹಾರ ಗುರುವಿಗೆ. ಗುರು ಅಷ್ಟಮದಲ್ಲಿ ಉಚ್ಚ ಸ್ಥಿತಿಲಿದೆ, ಗುರುಗೆ ಪರಿಹಾರ ಬೇಕು ಅಷ್ಟಮದಲ್ಲಿ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪ ಮತ್ತು ಸುಖಾದೀಪ ಅಂದ್ರೆ 4ನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಇರೋದ್ರಿಂದ ತಾಯಿಯ ಬಗ್ಗೆ ಚಿಂತೆ ಅಥವಾ ನಿಮ್ದೇ ಆರೋಗ್ಯದಲ್ಲಿ ಚಿಂತೆ. ಅದಕ್ಕೋಸ್ಕರ ಗುರುಗೆ ಪರಿಹಾರ. ಗುರುಗೋಸ್ಕರ ನೀವು ಹಳದಿ ತಿಲಕ ದಿನನಿತ್ಯ ಧಾರಣೆ ಮಾಡಿ, ಅದ್ರ ಜೊತೆಗೆ ಹಳದಿ ವಸ್ತ್ರ ಗುರು ಸಮಾನರಿಗೆ ಕೊಡಿ. ಶಿವನ ಆರಾಧನೆ ಮಾಡೋದಾಗ್ಲಿ ಅಥವಾ ಕಡಲೆಯನ್ನು ಶಿವನ ದೇವಸ್ಥಾನದಲ್ಲಿ ಹಂಚೋದ್ರಿಂದ ಕೂಡ ನಿಮ್ಗೆ ತಕ್ಕಮಟ್ಟಿಗೆ ಗುರು ಪರಿಹಾರ ಆಗುತ್ತೆ. ಜೊತೆಗೆ 4ನೇ ಮನೆಯಲ್ಲಿ ಶನಿ ಅಂದ್ರೆ ಅರ್ಧಾಷ್ಟಮ ಶನಿ, ಅದಕ್ಕೆ ಪರಿಹಾರ ಧನುರ್ ರಾಶಿಗೆ ಅವಶ್ಯಕತೆ ಇದೆ. ಗುರುವಿನ ದೃಷ್ಟಿ ಶನೀಶ್ವರನ ಮೇಲೆ ಬೀಳ್ತಿದೆ, ಕೆಲಸದಲ್ಲಿ ಒತ್ತಡಗಳು ಕಾಣಿಸ್ಬೋದು. ಹಾಗಾಗಿ ಶನೈಶ್ವರನಿಗೋಸ್ಕರ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಒಂದು 21 ಬಾರಿ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಅನುಕೂಲಗಳು ಹೆಚ್ಚಾಗುತ್ತೆ. ಎಳ್ಳಿನ ದೀಪ ಹಚ್ಚಿ, ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಅನುಕೂಲಗಳಾಗುತ್ತೆ. ಜೊತೆಗೆ ನಾರಾಯಣಂದು ಶ್ರೀರಾಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಂದು 10 ನಿಮಿಷ ಕೂತ್ಕೊಂಡು ಬನ್ನಿ. ಅದು ನಿಮಗೆ ಮೈಂಡ್ಗೆ ಕ್ಲಾರಿಟಿ ಕೊಡುತ್ತೆ, ಯಾವುದು ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅಂತ. ಅದನ್ನ ನಾವು ಕ್ಷೇತ್ರ ಮಹಿಮೆ ಅಂತೀವಿ. ಅದೇ ತರನೇ ಈಗ ನಿಮಗೆ 3ರಲ್ಲಿ ರಾಹು ಸಂಚಾರ, ಮಾತುಕತೆ, ಸಣ್ಣ ಪುಟ್ಟ ಟ್ರಾವೆಲ್ ಇಂದ ಲಾಭ ಸಿಗುತ್ತೆ. ಭಾಗ್ಯದಲ್ಲಿ ಕೇತು ಇದ್ರೆ ಅದೃಷ್ಟಗಳ ಕೊರತೆ ಅಂತೀವಿ. ಸೊ ಅದಕ್ಕೋಸ್ಕರ ಕೇತುಗ ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಬೀದಿನ ಆಹಾರ ಕೊಡೋದ್ರಿಂದ ಹಿಡಿದು ಗಣೇಶನ ಆರಾಧನೆ, ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳ್ಳೋದು, ಅದರಿಂದ ನಿಮಗೆ ಕೇತು ಪರಿಹಾರ ಆಗುತ್ತೆ. ಓವರ್ ಆಲ್ ಹಾಕೊಂಡ್ರೆ ಧನುರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಆದರೆ ಒಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಈ ವಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಧಿಕಾರಿಗಳು ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಅಂಜಮನದಿಂದ ಲಾಭ ಹೆಚ್ಚಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಯಾಕಂದ್ರೆ ಧನುರಾಶಿಯವರಿಗೆ 6 ಮತ್ತು 7ರಲ್ಲಿ ಕುಜ ಮತ್ತೆ ಸೂರ್ಯ ಸಂಚಾರ ಆಗ್ತಾ ಇದೆ. ಹಾಗಾಗಿ ನಿಮಗೆ ಅಧಿಕಾರ ಕೆಲಸಗಳು ಕೆಲಸ ಕ್ಷೇತ್ರಗಳಲ್ಲಿ ಲಾಭ ಹೆಚ್ಚಿಗೆ ನಿರೀಕ್ಷಿಸುವುದು ಒಳ್ಳೆಯದಾಗಿದೆ.
ಮಕರ ರಾಶಿ. ಮಕರ ರಾಶಿಯವರಿಗೆ ಸಪ್ತಮದಲ್ಲಿ 3 ಶುಭ ಗ್ರಹಗಳು. ಸೊ ವಧುವರ ಅನ್ವೇಷಣೆಗೆ ಇರ್ಬೋದು, ಅಥವಾ ಶುಭ ಕಾರ್ಯಗಳಿಗೆ ಇರ್ಬೋದು, ಯಾವುದಾದ್ರು ಶುಭ ಸುದ್ದಿ ಕೇಳಕ್ಕಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭನ ನಿರೀಕ್ಷೆ ಮಾಡೋದಿರ್ಬೋದು, ಎಲ್ಲ ರೀತಿಯಲ್ಲೂ ಈ ವಾರ ಶುಭದಾಯಕವಾಗಿದೆ. ಆದರೆ ಖರ್ಚು ಹೆಚ್ಚಾಗುತ್ತೆ. ವಾರದ ಮೊದಲನೇ 3 ದಿವಸ ಯಾವಾಗ ಚಂದ್ರ 12ನೇ ಮನೇಲಿ ಇರುತ್ತೋ, ಪತಿ ಅಥವಾ ಪತ್ನಿ ಅಥವಾ ಬಿಸ್ನೆಸ್ ಇನ್ವೆಸ್ಟ್ಮೆಂಟು ಇದು ಕೂಡ ಅಲ್ಲಿ ಕಾಣಿಸ್ತಾ ಇದೆ. ವಾರಾಂತ್ಯದಲ್ಲಿ ಚೇತರಿಸ್ಕೊಳ್ಳುತ್ತೆ. ಅದೇ ಥರನೇ ನಿಮಗೆ 2ರಲ್ಲಿ ರಾಹು, ಅಷ್ಟಮದಲ್ಲಿ ಕೇತು. 2ನೇ ಮನೆಯಲ್ಲಿ ರಾಹು ಇದ್ದಾಗ ಅಕ್ಯುಮಿಲೇಷನ್ ಆಫ್ ಮನಿ, ಅಂದರೆ ದುಡ್ಡನ್ನ ಕ್ರೋಢೀಕರಣ ಮಾಡೋದು ಕಷ್ಟ ಆಗುತ್ತೆ. ಅಷ್ಟಮದಲ್ಲಿ ಕೇತು ಇದ್ದರೆ ಸಣ್ಣ ಪುಟ್ಟ ಏಟ್ ಬೀಳೋದು, ಮಂಡಿಗೆ ಅಥವಾ ತರಿಸ್ಕೊಳ್ಳೋದು, ಏನೋ ಒಂದು ಸಣ್ಣ ಪುಟ್ಟ ದುಃಖ. ಇಲ್ಲ ಅಂದರೆ ನೋಡಿ, ಪತಿ ಅಥವಾ ಪತ್ನಿಗೆ ಅವ್ರ ಬಿಸ್ನೆಸ್ಸಲ್ಲಿ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ರಿಗೆ 2ನೇ ಮನೆ ಧನಭಾವದಲ್ಲಿ ಕೇತು ಇರೋದ್ರಿಂದ, 7th 8th ಇರೋದು, 7ನೇ ಮನೆಗೆ 8ನೇ ಮನೆ 2ನೇ ಮನೆ ಆಗಿರೋದ್ರಿಂದ ಅಲ್ಲಿ ನಿಧಾನ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಕೇತುವಿಗೆ ಪರಿಹಾರ ಬೇಕು. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಗಣೇಶನ ಆರಾಧನೆ ಮಾಡಿ, ಅಥವಾ ಒಂದು 21 ಗರಿಕೆಗಳು ಗಣೇಶನ ಕೊಡೋದ್ರಿಂದ ಕೂಡ ನಮಗೆ ಕೇತು ಪರಿಹಾರ ಆಗುತ್ತೆ. ಇನ್ನು 3ನೇ ಮನೆ ಶನೇಶ್ವರ ಸಂಚಾರ ಮಾಡ್ತಾ ಇರೋದು, ಅದರಲ್ಲೂ ಗುರು ದೃಷ್ಟಿ ನಿಮ್ಮ ಸಪ್ತಮದಿಂದ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಪ್ರಯತ್ನ, ನಿಮ್ಮ ಎಫರ್ಟು, ನೀವೇನು ಪ್ರಯತ್ನ ಆಗ್ತಿರೋ ಅದಕ್ಕಷ್ಟಕ್ಕೂ ಒಳ್ಳೆ ಶುಭ ಫಲ ತಂದುಕೊಡುತ್ತೆ. ಸೊ ಹಾಗಾಗಿ ನೀವು ಹೆಚ್ಚು ಪ್ರಯತ್ನ ಪಡಿ, ಹೆಚ್ಚು ಲಾಭನ ನಿರೀಕ್ಷಣೆ ಮಾಡ್ಬೋದು. ಅದೇ ಥರ 6ನೇ ಮನೆ ಸೂರ್ಯ ಇದ್ರೆ ಅಧಿಕಾರ ಅಂತ, ಪ್ರಮೋಷನ್ ಸಿಗುವಂಥ ವಾರ. ಈ ವಾರದಲ್ಲಿ ಒಂದು ರೆಕಗ್ನಿಷನ್ ಸಿಗುತ್ತೆ ನಿಮ್ಮ ಬಾಸಿಂದ, ನಿಮ್ಮ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುವಂಥ ವಾರ ಆಗುತ್ತೆ. ಜೊತೆಗೆ ಓವರ್ ಆಲ್ ತಗೊಂಡ್ರೆ ನಿಮಗೆ ಈ ವಾರ ತುಂಬ ಶುಭದಾಯಕವಾಗಿದೆ. ಒಳ್ಳೆಯದಾಗಲಿ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ 11 ಮತ್ತು 12ರಲ್ಲಿ ಚಂದ್ರ ಸಂಚಾರ. ವಾರದ ಮೊದಲನೇ 3 ದಿವಸ ಲಾಭ ಹೆಚ್ಚಿಗೆ ನಿರೀಕ್ಷಿಸಬಹುದು ಕೆಲಸ ಕಾರ್ಯಗಳಲ್ಲಿ. ವಾರಾಂತ್ಯದಲ್ಲಿ ಖರ್ಚು ಹಂಗೆ ಕಾಣುತ್ತೆ. ಜೊತೆಗೆ ನಿಮಗೆ 6ನೇ ಮನೆಯಲ್ಲಿ 3 ಶುಭ ಗ್ರಹಗಳಿದೆ. ಶುಕ್ರ 6ನೇ ಮನೆಯಲ್ಲಿ ಇದ್ರೆ ಜಾಗ ಅಂದರೆ ಸ್ಥಾನ ಬದಲಾವಣೆ ಮಾಡುತ್ತೆ, ಕೆಲಸದ ಜಾಗ ಬದಲಾವಣೆ ಮಾಡುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಇನ್ನು ಬುಧ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ತಂದುಕೊಡುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿಮಗೆ ಚೇತರಿಕೆ ಕಾಣಿಸುತ್ತೆ. ಸೊ ಓವರ್ ಆಲ್ ತಗೊಂಡ್ರೆ ಬುಧ ಶುಕ್ರರು ಮತ್ತು ಗುರುವಿಂದ ಕೂಡ ನೀವು ಕೆಲಸ ಕಾರ್ಯಗಳಲ್ಲಿ ಲಾಭ ನೋಡ್ಬೋದು. ಆದರೆ ಆರೋಗ್ಯ, ಹಾರ್ಮೋನಲ್ ಇಶ್ಯೂಸು ಇದಕ್ಕೆ ಎಚ್ಚರಿಕೆ ವಹಿಸಬೇಕು. ಅದಕ್ಕೋಸ್ಕರ ನೀವು ಗುರುವಿಗೆ ಪರಿಹಾರ ಮಾಡ್ಕೋಬೇಕಾಗುತ್ತೆ. ದಿನನಿತ್ಯ ಹಳದಿಯನ್ನು ಅಡಿಗೆಯಲ್ಲಿ ಯೂಸ್ ಮಾಡಿ. ಹಾಗೆ ಸಾತ್ವಿಕ ಆಹಾರ ಇನ್ನೊಂದು ವರ್ಷ ನೀವು ಸೇವನೆ ಮಾಡೋದ್ರಿಂದ ಆರೋಗ್ಯನ ಬ್ಯಾಲೆನ್ಸ್ ಮಾಡ್ಕೋಬೋದು. ಗುರು ಶಾಂತಿ, ನೀವು ಎವ್ರಿಡೇ ಸಾತ್ವಿಕ ಆಹಾರ ತಗೋತಾ ಇದ್ರೇ ಗುರು ಶಾಂತಿ ಆಗುತ್ತೆ. ಅದೇ ಥರನೇ ಇವಾಗ ನಿಮಗೆ 2ನೇ ಮನೆ ಶನೈಶ್ಚರ ಅಂದರೆ ಸಡಸಾತಿಯ ಅಂತ್ಯ ಭಾಗದಲ್ಲಿ ಇರೋದ್ರಿಂದ ಶನೈಶ್ಚರಿಗೆ ಕೂಡ ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಶನೈಶ್ಚರನಿಗೋಸ್ಕರ ವೃದ್ಧರ ಸೇವೆ ಮಾಡೋದಾಗಲಿ, ಅಥವಾ ಅಂಗವಿಕಲರಿಗೆ ಸೇವೆ ಮಾಡೋದಾಗಲಿ, ಅವ್ರಿಗೇನಾದರೂ ಒಂದು ದಾನ ಧರ್ಮ ಮಾಡೋದ್ರಿಂದ ಕೂಡ ನಿಮಗೆ ಅನುಕೂಲ ಹೆಚ್ಚಿಗೆ ಮಾಡ್ಕೋಬೋದು. ಅದೇ ಥರನೇ ಈ ಸಾಲಗಳೇನಾದರೂ ಕಾಣಿಸ್ಕೊಳ್ತಾ ಇದ್ರೆ ಅದಕ್ಕೆ ಎಳ್ಳೆಣ್ಣಿನ ದೀಪ ಹಚ್ಚೋದ್ರಿಂದ ಕೂಡ ನಾವು ಅದನ್ನು ಕಡಿಮೆ ಮಾಡ್ಕೋಬೋದು. ಓವರ್ ಆಲ್ ತಗೊಂಡಾಗ ನೋಡಿ, ಈಗ ನಿಮಗೆ ಪಂಚಮದಲ್ಲಿ ಸೂರ್ಯ ಸಂಚಾರ, ಸಪ್ತಮಾಧಿಪತಿ ಪಂಚಮದಲ್ಲಿ ಇದ್ದಾಗ ಪತಿ ಅಥವಾ ಪತ್ನಿ, ಮಕ್ಕಳು ಇವರಿಂದ ಕೂಡ ಲಾಭ ನಿರೀಕ್ಷಿಸ್ಬೋದು. ಇನ್ನು 4ನೇ ಮನೆ ಕುಜ ಕೂಡ ನಿಮಗೆ ವಾಹನ, ಭೂಮಿ ಇತ್ಯಾದಿ ಲಾಭ ತಂದು ಕೊಡುತ್ತೆ. ಓವರ್ ಆಲ್ ತಗೊಂಡ್ರೆ ಕುಂಭರಾಶಿಗೆ ಈ ವಾರ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಮೀನರಾಶಿಯವರಿಗೆ ಕರ್ಮಸ್ಥಾನ ಅಂದರೆ 10, 11ರಲ್ಲಿ ಚಂದ್ರ ಸಂಚಾರ. ಈ ವಾರದಲ್ಲಿ ಹೊಸ ಉತ್ಸಾಹ, ಉಲ್ಲಾಸ ಎಲ್ಲ ಸಿಗುತ್ತೆ. ಗುರುವಿನ ದೃಷ್ಟಿ ಚಂದ್ರನ ಮೇಲೂ ಬೀಳ್ತಿದೆ. ಜೊತೆಗೆ ಪಂಚಮದಲ್ಲಿ 3 ಶುಭ ಗ್ರಹಗಳಿದೆ. ಸೊ ನಮಗೆ ಇಲ್ಲಿ ಗುರು ತುಂಬ ಜನ ಹೈಪರ್ ಆಕ್ಟಿವ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಬುಧ ಕೂಡ ಪಂಚಮದಲ್ಲಿದ್ದು ನಿಮ್ಮ ರಾಶಿಗೆ 9ನೇ ಮನೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ಹೈಪರ್ ಆಕ್ಟಿವ್ ಆಗ್ಬೋದು. ಮಕ್ಕಳು ಅಂದರೆ ಏಕಾಗ್ರತೆಯ ಕೊರತೆ ಬರ್ಬೋದು. ಹಾಗಾಗಿ ಇಲ್ಲಿ ಬುಧನಿಗೆ ಪರಿಹಾರ ಬೇಕಾಗುತ್ತೆ. ಬುಧನಿಗೋಸ್ಕರ ವಿಷ್ಣು ಸಹಸ್ರನಾಮ ಪಠಣೆ, ಅಥವಾ ಸೋದರ ಮಾವನ ಕರೆದು ಅವ್ರಿಗೊಂದು ಸಿಹಿ ತಿಂಡಿ ಕೊಡೋದಾಗಲಿ, ಹಸಿರುಗೋಸ್ಕರ ದಾನ ಮಾಡೋದ್ರಿಂದ ಕೂಡ ಬುಧ ಶಾಂತಿ ಆಗುತ್ತೆ. ಇಲ್ಲಿ ಬುಧ ನಿಮಗೆ ಸ್ಪೋರ್ಟ್ಸಲ್ಲಿ ಚೆನ್ನಾಗಿರುತ್ತೆ, ಕಮರ್ಷಿಯಲ್ ಪ್ರಾಪರ್ಟಿ ಚೆನ್ನಾಗಿದೆ. ಆದರೆ ಮಕ್ಕಳಿಗೆ ಹೈಪರ್ ಆಕ್ಟಿವ್ ಕೊಟ್ಟುಬಿಡುತ್ತೆ. ಹಾಗಾಗಿ ಅದಕ್ಕೆ ಎಚ್ಚರಿಕೆ ವಹಿಸಿ. ನಂತರ ಇಂಪಾರ್ಟೆಂಟ್ ಏನು ಅಂದರೆ ಕುಜ 3ರಲ್ಲಿ ಸಂಚಾರ, 4ರಲ್ಲಿ ಸೂರ್ಯ ಸಂಚಾರ. ಕರೇಜ್, ಧೈರ್ಯಗಳು ಹೆಚ್ಚಾಗುತ್ತೆ. ಮೀನರಾಶಿಯವರಿಗೆ ಅಣ್ತಮ್ಮಂದ್ರಿಂದ ಲಾಭ, ಭೂಮಿ ವಾಹನಗಳಿಂದ ಲಾಭ ಚೆನ್ನಾಗಿದೆ, ತಂದೆಯಿಂದ ಲಾಭ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಅಧಿಕಾರ ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಎಲ್ಲ ರೀತಿಯೂ ನಿಮಗೆ ಶುಭದಾಯಕವಾಗಿದೆ. ಬುಧ ಪರಿಹಾರ ಬೇಕು. ಹಾಗೆ ಜನ್ಮದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಶನಿಗೆ ಪರಿಹಾರ ಬೇಕಾಗುತ್ತೆ. ಶನೈಶ್ವರನಿಗೋಸ್ಕರ ರಾಮರಕ್ಷಾ ಸ್ತೋತ್ರ ಪಠಣೆ ಮಾಡಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಒಂದು 21 ಬಾರಿ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಶನೈಶ್ವರ ಬ್ಯಾಲೆನ್ಸ್ ಆಗುತ್ತೆ, ಪರಿಹಾರ ಕೂಡ ಆಗುತ್ತೆ.
ಹೆಚ್ಚಿಗೆ ಸಾಲ ಬಾಧೆ ಇದ್ದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ ದಿನನಿತ್ಯ, ಅದರಿಂದ ಋಣ ಮುಕ್ತಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಓವರಾಲ್ ಆಗಿ ತಗೊಂಡಾಗ ಮೀನರಾಶಿಯವರಿಗೆ ಮಿಶ್ರ ಫಲಾಂಶ ಇರ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.